ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನೆಲ್ ಬೀಯಿಂಗ್ ಹೆಲ್ದಿ. ಇವತ್ತು ನಾವು ಬೀಟ್ರೂಟ್ ಟಿಕ್ಕಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನನ್ನು ಕೂಡ ಕ್ಲಿಕ್ ಮಾಡಿ. ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಬನ್ನಿ ಇವತ್ತಿನ ನಮ್ಮ ರೆಸಿಪಿ ಬೀಟ್ರೂಟ್ ಟಿಕ್ಕಿನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡಿರ್ತಕ್ಕಂತಹ ಈರುಳ್ಳಿ, ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು, 1 ಬೌಲ್ ಆಗುವಷ್ಟು ಕ್ಯಾರೆಟ್ ಹಾಗೂ 1 ಬೌಲ್ ಆಗುವಷ್ಟು ಬೀಟ್ರೂಟ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಚಮಚದಷ್ಟು ನಿಂಬೆಹಣ್ಣಿನ ರಸ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ನಾನು 1.5 ಚಮಚ ಆಗುವಷ್ಟು ಉಪ್ಪನ್ನು ಹಾಕ್ತಿದ್ದೇನೆ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ನಂತರ ಬೇಯಿಸಿದಂತಹ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿಗೆಣಸನ್ನು ನಾನಿಲ್ಲಿ ಸೇರಿಸ್ಕೊತಿದ್ದೀನಿ. ನಂತರ ಅಚ್ಕಾರದ ಪುಡಿ 1.5 ಚಮಚ ಆಗುವಷ್ಟು, ಚಿಟಿಕೆ ಅರಿಶಿಣ, ಹಾಗೆ ಸ್ವಲ್ಪ ಕೊತ್ತಂಬರಿ ಪುಡಿ, ಹಾಗೆ ಗರಂ ಮಸಾಲ ಪುಡಿ, ಚಿಟಿಕೆ ಚಾಟ್ ಮಸಾಲ, ಹಾಗೆ ಸ್ವಲ್ಪ ಅಂದರೆ 1 ಚಮಚ ಆಗುವಷ್ಟು ಎಳ್ಳು, ಸ್ವಲ್ಪ ಕಸೂರಿ ಮೇಥಿ, ಹಾಗೆ 2 ಚಮಚ ಆಗುವಷ್ಟು ಕಾರ್ನ್ಫ್ಲೋರ್ ಪೌಡರ್, ಹಾಗೆ 2 ಚಮಚ ಆಗುವಷ್ಟು ಅಕ್ಕಿ ಹಿಟ್ಟು, 2 ಚಮಚ ಆಗುವಷ್ಟು ಕಡಲೆ ಹಿಟ್ಟು. ಇವೆಲ್ಲವನ್ನು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನೀರೇನನ್ನು ಕೂಡ ಸೇರಿಸ್ಕೊಂಡಿಲ್ಲ, ತರಕಾರಿಯಲ್ಲೇ ನೀರಿರೋದ್ರಿಂದ ಅದು ಬಿಟ್ಕೊಳ್ಳುತ್ತೆ. ಹಾಗೇನೆ ನಾವು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. ಅದು ಉಂಡೆ ಕಟ್ಟುವಂತಹ ಕನ್ಸಿಸ್ಟೆನ್ಸಿಗೆ ಬರೋ ತನಕ ನಾವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬರಬೇಕದು. ನಂತರ ಅದನ್ನು ಉಂಡೆಗಳನ್ನಾಗಿ ನಾವು ಮಾಡಿಕೊಂಡು ಈ ಥರ ವಡೆಯ ಆಕಾರದಲ್ಲಿ ನಾವು ಅದನ್ನು ತಟ್ಕೋಬೇಕು. ನಿಮಗೆ ಬೇಕಾದಂಥ ಶೇಪ್ಸ್ನಲ್ಲಿ ನೀವು ಇದನ್ನು ತಟ್ಕೋಬಹುದು. ನೋಡಿ, ಈ ಥರ ಟಿಕ್ಕೀಸನ್ನು ನಾವು ಒಂದೊಂದಾಗಿ ತಟ್ಕೊಂಡು ಪಕ್ಕದಲ್ಲಿ ತೆಗೆದಿಟ್ಕೊಂಡು ಬಿಡಬೇಕು. ನಂತರ ಒಂದು ಕಾವಲಿಯನ್ನು ನಾವು ಕಾಯೋಕ್ಕೆ ಇಟ್ಕೊಂಡು ಅದಕ್ಕೆ ನಾವು ಸ್ವಲ್ಪ ಎಣ್ಣೆಯನ್ನು ಸವರಿಸ್ಕೊಳ್ಬೇಕು. ನಂತರ ಒಂದೊಂದಾಗಿ ನಾವೇನು ಟಿಕ್ಕಿಯನ್ನು ಮಾಡ್ಕೊಂಡಿದ್ದೀವಿ ಅದನ್ನು ಒಂದೊಂದಾಗಿ ನಾವು ಪ್ಯಾನ್ನ ಮೇಲೆ ಈ ಥರ ಪ್ಲೇಸ್ ಮಾಡಬೇಕು. ನಂತರ ಅದು ಹಾಗೆ ಬೇಯಲು ಒಂದು 2ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಟಿರಬೇಕು. ನಂತರ ಅದು ಬೆಂದ ತಕ್ಷಣ ನಾವು ಅದನ್ನು ಟರ್ನ್ ಮಾಡ್ಕೋಬೇಕು. ನೋಡಿ, ಈ ಥರ ಟರ್ನ್ ಮಾಡಿ ಅದು ಇನ್ನೊಂದು ಸೈಡ್ ಬೇಯೋಕ್ಕೆ ಹಾಗೆ ಬಿಡಬೇಕು. ಇನ್ನೊಂದು ಸೈಡ್ ಅದು ಬೇಗ ಬೆಂದ್ಬಿಡತ್ತೆ. 2 ನಿಮಿಷಗಳ ಕಾಲ ಹಾಗೆ ಬೇಯಲು ಬಿಡಿ. ಮುಚ್ಚಳ ಏನೋ ಮುಚ್ಚೋದು ಅಗತ್ಯ ಇಲ್ಲ. ಸೊ 2 ನಿಮಿಷ ಆದಮೇಲೆ ನೋಡಿ, ಅದು ಬಿಸಿ ಬಿಸಿಯಾದಂತಹ ಬೀಟ್ರೂಟ್ ಟಿಕ್ಕಿ ಸವಿಯಲು ಸಿದ್ಧವಾಗಿರುತ್ತೆ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಇದನ್ನು ತಿಂದು ಎಂಜಾಯ್ ಮಾಡಿ.